ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ ಕೂಡ ಎಂದಿನಂತೆ ಸಹಜ ಜನಜೀವನ ಸ್ಥಿತಿ. ಅದರಲ್ಲೂ ಚಿಕ್ಕಪೇಟೆ, ನಗರಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಕಡೆ ಏನು ಬಿಸ್ನೆಸ್ ವಿಪರೀತವಾಗಿ ನಡೆಯುತ್ತಲ್ಲ, ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಾರ ವಹಿವಾಟು ಮತ್ತೆ ಪುನಾರಂಭಗೊಂಡಿದೆ. ಚಿಕ್ಕಪೇಟೆಯಲ್ಲೂ ಕೂಡ ಜನಸಂಚಾರ ಆರಂಭವಾಗಿದೆ. ಪಬ್ಲಿಕ್ ಟಿವಿ ನಾನು ಆಗಲೇ ಹೇಳಿದಂತೆ ಎಲ್ಲ ಕಡೆಯಲ್ಲೂ ಕೂಡ ರಿಯಾಲಿಟಿ ಚೆಕ್ಕನ್ನು ನಡೆಸ್ತಾ ಇದೆ. ಓವರಾಲ್ ನಿಮಗೆ ಬೆಂಗಳೂರಿನಲ್ಲಿ ಈಗ ಬಂದ್ನ ಯಾವ ಪರಿಸ್ಥಿತಿಯೂ ಕೂಡ ಎಲ್ಲೂ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪ್ರೊಟೆಸ್ಟ್ ಆಗಬೇಕು. ಆ ಪ್ರೊಟೆಸ್ಟ್ ಆಯಿತು ಅಂದರೆ ಹೆಚ್ಚು ಕಡಿಮೆ ಎಲ್ಲವೂ ಮುಕ್ತಾಯ ಆದಂಗೆ. ಇವರು 6 ಗಂಟೆ, ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ಅಂತಾರೆ, ಬಟ್ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಕನ್ನಡಪರ ಸಂಘಟನೆಗಳು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ವು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು, ಜೊತೆಗೆ ಆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂತದ್ದೆಲ್ಲವೂ ಕೂಡ ಆಯಿತು. ಸದ್ಯಕ್ಕೆ ಒಂದಷ್ಟು ಜನ ಪ್ರತಿಭಟನೆ ಮಾಡಿದಂಥವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳು ಕೂಡ ಆಗಿದೆ. ಆದ್ರೆ ಬೆಂಗಳೂರಿನ ಈಗಿನ ಪರಿಸ್ಥಿತಿ ಹೇಗಿದೆ, ಬಂದ್ನ ಎಫೆಕ್ಟ್ ಬೆಂಗಳೂರಿಗೆ ಹೇಗಿದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಮುಖಾಂತರ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರಿ, ನಾವೀಗ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಇದ್ದೇವೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಆ ವಾಹನಗಳ ಓಡಾಟ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನು ಎಡಭಾಗದಲ್ಲಿ ನೋಡೋದಾದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೂ ಕೂಡ ಇನ್ನೂ ಕೂಡ ಪೊಲೀಸರ ಕಟ್ಟೆಚ್ಚರ, ಜೊತೆಗೆ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾರಣದಲ್ಲಾದ್ರೂ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಗಲಾಟೆಗಳು ಆಗಬಹುದು ಅನ್ನುವಂತ ಕಾರಣಕ್ಕೆ ಒಂದಷ್ಟು ಇನ್ನೂ ಕೂಡ ಹೆಚ್ಚಿನ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಬೇರೆ ಬೇರೆ ಪ್ರದೇಶಗಳನ್ನ ಕೂಡ ಈಗ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇದ್ದೀರಿ, ಇದು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ನೇರವಾಗಿ ಮೆಜೆಸ್ಟಿಕ್ ಮಾರ್ಗಕ್ಕೆ, ಅಂದ್ರೆ ಮೆಜೆಸ್ಟಿಕ್ ಕಡೆಗೆ ಹೋಗುವಂತಹ ಮಾರ್ಗ. ಎಂದಿನಂತೆ ಯಥಾಸ್ಥಿತಿಗೆ ವಾಹನ ಸಂಚಾರ ಮತ್ತೆ ವಾಪಸ್ ಆಗಿದೆ. ಸ್ವಲ್ಪ ಮಧ್ಯ ಪ್ರತಿಭಟನೆಗಳು, ಜೊತೆಗೆ ಒಂದಷ್ಟು ರಸ್ತೆ ತಡೆ, ಇವೆಲ್ಲದರ ಪರಿಣಾಮವಾಗಿ ಕೊಂಚ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ, ಓಡಾಟ ಮಾಡುವಂಥವ್ರಿಗೆ ಸಮಸ್ಯೆಗಳಾಗಿತ್ತು. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಬಟ್ ಈಗ ಯಥಾಸ್ಥಿತಿಗೆ ಮರಳುತ್ತಾ ಇದೆ. ವಾಹನಗಳ ಓಡಾಟ ಎಂದಿನಂತೆ ಕಂಡು ಬರ್ತಾ ಇದೆ.